ನಮ್ಮ ಮನಸ್ಸಿನ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಕಾಮಕ್ರೋಧಗಳ ಬೆಂದ ಈ ಪಾತ್ರೆಯ, ಕಾಮಕ್ರೋಧಗಳ ಬೆಂದ ಈ ಪಾತ್ರೆಯ, ರಾಮಕೃಷ್ಣರೆಂಬ ಹೇಮಾ ನದಿಯಲ್ಲಿ ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು. ಅದಕ್ಕೆ ಈ ಮನಸ್ಸನ್ನು ಆ ರೀತಿಯಾಗಿ ಆಳಬೇಕು ಅಂತ. ಸರಿಯಾಗಿ 4ರಿಂದ 8 ವರ್ಷ ಇದೆ ಮಕ್ಕಳ ಮನಸ್ಸಿನಲ್ಲಿ ನಾವು ಬಿಂಬಿಸಬೇಕಾದಂತಹ ಏನು ಚಿತ್ರಗಳವನೋ ಅದು 4ರಿಂದ 8 ವರ್ಷ. 4ರಿಂದ 8 ವರ್ಷದೊಳಗೆ ನಾವು ಮಕ್ಕಳಲ್ಲಿ ಏನು ಕಥೆ ಹೇಳ್ತೀವಿ, ಏನು ಚಿತ್ರ ತೋರಿಸ್ತೀವಿ, ಅದು ಮಕ್ಕಳ ಮನಸ್ಸನ್ನು ಮೂಡುತ್ತದೆ. ನಮ್ಮ ಕಾಲಕ್ಕೆ 4ರಿಂದ 8 ವರ್ಷದೊಳಗೆ ರಾಮಾಯಣ ಕಥೆ, ಮಹಾಭಾರತ ಕಥೆ, ಹಿಂಗಿರಬೇಕು ಹಂಗಿರಬೇಕು, ರಾಮ ಹಿಂಗಿದ್ದ, ಕೃಷ್ಣ ಹಿಂಗಿದ್ದ, ನಾನು ಹಂಗೆ ಇರಬೇಕು. ಆ ಮಕ್ಕಳಲ್ಲಿ ಆ ರೀತಿಯಾಗಿ ಇರ್ತದೆ. ನೀವು ನೋಡಿರಿ, ರಾಮ ಬಿಲ್ ಹಿಡಿದಿದ್ದಾನು, ಹುಡುಗರು ಬಿಲ್ ತೊಗೊಂಡು ಹಿಂಗೆ ಹೊಡಿತಾವೆ, ಮಂದಿಗೆಲ್ಲ ಹೊಡ್ಕೊಂಡು ಕೊಡ್ತಾವೆ. ಅವರು ಏನು ಕೇಳಿರ್ತಾರೋ ನಾನು ಅದನ್ನು ಆಗಬೇಕು ಅಂತ ಅನ್ನೋದೇನದ ನೋಡ್ರಿ, ಅದು 4ರಿಂದ 8 ವರ್ಷನಾಗ ಇರ್ತದೆ. ನಾವು ಆ ವೇಳಕ್ಕೆ ಏನು ಮಾಡ್ತೇವೆ, ಅವು ಟಿ ವಿ ಮುಂದೆ ಕಾರ್ಟೂನ್ ತೋರಿಸ್ಲಿಕ್ಕೆ ಶುರು ಮಾಡ್ತೀವಿ. ದೊಡ್ಡ ದೊಡ್ಡ ಗೊಂಬೆ, ಬಾಂಬ್ ಸ್ಫೋಟ ಇವೇ ತೋರಿಸ್ಕೊಂಡು ಕೊಡ್ತೀವಿ. ಆಗ ಆ ಮಕ್ಕಳ ಮನಸ್ಸಿನ ಕ್ರೌರ್ಯ ಭಾವ ಉಂಟಾಗ್ತದೆ. ಕಾರ್ಟೂನ್ ಒಳಗೆ ಕ್ರೌರ್ಯ ಭಾವ ಭಾಳ. ಬಾಂಬ್ ಸ್ಫೋಟ ಆಗ್ತದೆ, ಮತ್ತು ಬದುಕಿ ಬರ್ತಾರೆ, ಮತ್ತೊಂದು ಬಾಂಬ್ ಸ್ಫೋಟ ಆಗ್ತದೆ, ಮತ್ತು ಕಟ್ ಮಾಡ್ತಾರೆ, ಬೆಂಕಿಯೊಳಗೆ ಹೋಗ್ತಾರೆ, ಏನೇನೋ ಆ ಕಾರ್ಟೂನ್ದೊಳಗೆ ಕಥೆನೇ ಸರಿ ಇರೋಂಗಿಲ್ಲ, ಕೊನೆಗೂ ಸಾಯಂಗಿಲ್ಲ. ಅಲ್ಲಿ ನಮಗೆ ಯಾತನಾ ಶರೀರ ಇದ್ದಂಗೆ ಇರ್ತದೆ ಕಾರ್ಟೂನ್ ಅಂದರೆ. ಯಮಲೋಕದೊಳಗೆ ಏನು ಮಾಡಿದರೂ ನಮ್ಮ ದೇಹಕ್ಕೇನು ಹಂಗಿಲ್ಲ, ನೋವು ಮಾತ್ರ ಹೆಂಗೆ ಆಗ್ತದೋ ಹಂಗೆ ಕಾರ್ಟೂನ್ ಇರ್ತದೆ. ಅದನ್ನು ನಮ್ಮ ಮಕ್ಕಳಿಗೆ ನಾವು ತೋರಿಸ್ತೀವಿ. ಆಗ ನೀವು ಅಬ್ಸರ್ವ್ ಮಾಡಿರಿ, ಹುಡುಗರೊಳಗೆ 8ರಿಂದ 16 ವರ್ಷದೊಳಗೆ ಅವರು ಚರ್ಚೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವ್ರು ಚಂದಿಲ್ಲ, ಇವ್ರು ಚಂದಿದ್ದಾರೆ, ಇವ್ರು ಹಿಂಗೆ ಕಾಣಿಸ್ತಾರೆ, ಅವ್ರು ಹಂಗೆ ಕಾಣಿಸ್ತಾರೆ. 8ರಿಂದ 16 ವರ್ಷದೊಳಗೆ ಅವರಲ್ಲಿ ವಿಮರ್ಶಾತ್ಮಕ ಬುದ್ಧಿ ಸ್ಟಾರ್ಟ್ ಆಗ್ತದೆ. ಯಾವಾಗ ವಿಮರ್ಶಾತ್ಮಕ ಬುದ್ಧಿ ಸ್ಟಾರ್ಟ್ ಆಗ್ತದೆ ಆಗ ನಾವು ಗುರುಕುಲಕ್ಕೆ ಕಳಿಸ್ತೀವಿ. ಗುರುಕುಲಕ್ಕೆ ಕಳಿಸಿ ನಾವು ಸಂಸ್ಕಾರವನ್ನು ಕೊಡ್ತೇವೆ. ಸಂಸಾರಕ್ಕಿಂತಲೂ ಮೊದಲಿಗೆ ಸಂಸ್ಕಾರವನ್ನು ಪಡಿಬೇಕು, ಸಂಸ್ಕಾರಕ್ಕೆ ಹೋಗಬೇಕು. ಸಂಸ್ಕಾರ ಇದು ಥೇರಿ, ಸಂಸಾರ ಇದು ಪ್ರಾಕ್ಟಿಕಲ್. ಸಂಸ್ಕಾರದೊಳಗೆ ಏನು ತಿಳಿದಿರ್ತೇವೋ ಅದನ್ನು ನಾವು ಸಂಸಾರದೊಳಗೆ ಮಾಡಬೇಕಾಗ್ತದೆ. ಇಲ್ಲಾಂದರೆ ಓದಲಾರದೆ ಬಿಲ್ಡಿಂಗ್ ಕಟ್ಟೋರಿದ್ದಾರೆ, ಇಂಜಿನಿಯರಿಂಗ್ ಓದಲಾರ್ದೇ ಬಿಲ್ಡಿಂಗ್ ಕಟ್ಟೋರಿದ್ದಾರೆ, ಮೆಡಿಕಲ್ ಓದಲಾರ್ದೇ ಔಷಧಿ ಕೊಡೋರಿದ್ದಾರೆ. ಆ ಲೆವೆಲ್ದೊಳಗೆ ನಾವು ಈಗ ಬಂದೀವಿ. ಸಂಸ್ಕಾರವನ್ನು ಪಡೆದಿಲ್ಲ, ಥೇರಿ ಇಲ್ಲ, ಸಂಸಾರಕ್ಕೆ ಬಂದೀವಿ, ಪ್ರಾಕ್ಟಿಕಲ್ ಮಾಡಲಿಕ್ಕೆ. ಅದಕ್ಕೆ ಮೊಟ್ಟ ಮೊದಲು ನಮಗೆ ಬೇಕಾದದ್ದು ಸಂಸ್ಕಾರ. ರಾಮದೇವರು ತೋರಿಸಿದ್ದೇನು ಅಂದರೆ, ಮೊಟ್ಟ ಮೊದಲು ಮದುವೆ ಆಗೋಕ್ಕಿಂತ ಮೊದಲೇಕ್ಕೆ ವಿಶ್ವಾಮಿತ್ರರ ಜೊತೆಗೆ ಹೋಗ್ತಾರೆ. ದೇವರಿಗೆ ಕಲಿಯಬೇಕಾದದ್ದು ಏನದ? ಏನೂ ಕಲಿಬೇಕಾಗಿಲ್ಲ. ವವಂದಿರೇ ಬ್ರಹ್ಮಮುಖ ಸುರೇಶ ಅಂತಂತಾರೆ ಶ್ರೀಮದಾಚಾರ್ಯ. ಯಾವ್ಯಾವ ಅಸ್ತ್ರಗಳನ್ನು ಅವರು ಹೇಳುತ್ತಿದ್ದರು, ಆ ಎಲ್ಲ ಅಸ್ತ್ರಗಳ ಅಭಿಮಾನ ದೇವತೆಗಳು ರಾಮದೇವರ ಕಿವಿಯಲ್ಲಿ ಬಂದು ಸಮರ್ಪಣೆ ಮಾಡ್ತಾ ಇದ್ರಂತೆ. ಗರ್ಗಾಚಾರ್ಯರು ಕೃಷ್ಣನಿಗೆ ನಾಮಕರಣ ಮಾಡ್ತಾ ಇರುವ ಕೃಷ್ಣ 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 ಅಂದ್ರಂತೆ. ಕೃಷ್ಣ ಅಂತ ನಾಮಕರಣ ಮಾಡಲಿಲ್ಲ ಅಂತೆ. ಮುಂದೆ ಕೃಷ್ಣನ ಗುರುಗಳು ಗರ್ಗಾಚಾರ್ಯರು ಅಂತಂದಾಗ ನಿನ್ನ ಗುರುಗಳು ಅಂತ ಗರ್ವ ಬಂತು ಅಂದರೆ ತಿರುಗಿ ಬರದೇ ಇದ್ದ ಅಂಧನ್ ತಮಸ್ಸಾಗ್ತದೆ. ಅದಕ್ಕೆ ಅದರಿಂದ ಬಚಾವು ಮಾಡುವಂತಲಿಕ್ಕೆ ಕೃಷ್ಣ ಕೃಷ್ಣ ಅಂತ ಅವನ ಕಿವಿಯೊಳಗೆ ನಾಮೋಚ್ಚಾರಣೆ ಮಾಡಿದ್ರಂತೆ. ಗುರುಗಳಿಂದ ಪಡೆಯಬೇಕಾದದ್ದು ಏನೂ ಇಲ್ಲ, ಆದರೆ ಕಲಿಸ್ಲಿಕ್ಕೆ ಬಂದಿದ್ದಾರೆ, ಮಾಡಬೇಕಾಗ್ತದೆ. ನಿಮಗೆ ಎ ಬಿ ಸಿ ಡಿ ಬರೀತಿರಲಿಲ್ಲ ಬೋರ್ಡ್ ಮೇಲೆ, ನಿಮಗೆ ಎ ಬಿ ಸಿ ಡಿ ಬರೋದಿಲ್ಲ. ಯಾರು ಕಲಿಸ್ತಿರ್ತಾರಲ್ಲ ಅವರು ಎ ಬಿ ಸಿ ಡಿ ಬೋರ್ಡ್ ಮೇಲೆ ಬರೆಸ್ತಾರ ಇಲ್ಲ? ಯಾಕೆ ಬರೆಸ್ತಾರೆ? ಅವ್ರಿಗೆ ಎ ಬಿ ಸಿ ಡಿ ಬರೋದಿಲ್ಲ ಅಂತ ಬರೆಸ್ತಾರ ಅಥವಾ ಅವ್ರಿಗೆ ಎ ಬಿ ಸಿ ಡಿ ಕಲಿಬೇಕು ಅಂತ ಬರೆಸ್ತಾರ? ಇಲ್ಲ, ಅವ್ರಿಗೆ ಬರ್ತದೆ, ಅವ್ರಿಗೆ ಕಲಿಸ್ಬೇಕು ಅಂತ ಅನ್ನೋದಕ್ಕಾಗಿ ಬೋರ್ಡ್ ಮೇಲೆ ಬರೀತಾರೆ.
ಅವ್ರಿಗೆ ಕಲಿಸ್ಬೇಕಾದ್ರೆ ನೀನು ಎಂತಹ ಡಿಗ್ರಿ ಪಡೆದರೂ ಕೂಡ ಅವರಿಗೋಸ್ಕರವಾಗಿ ABCD ಬರೀಲಿಕ್ಕೆ ಬೇಕು. ABCD ನೀನು ಕಲೀಲಿಕ್ಕೆ ಬೇಕು. ಯಾಕೆಂದರೆ ಅವ್ರಿಗೆ ಕಲಿಸ್ಬೇಕು ಅಂದ್ರೆ ನೀನು ಬರೀಬೇಕು, ಅವ್ರಿಗೆ ಕಲಿಸ್ಬೇಕಂದ್ರೆ ನೀನು ಅದನ್ನು ಆವೃತ್ತಿ ಮಾಡಬೇಕು, ರಿಪೀಟ್ ಮಾಡಬೇಕು. ನಿನಗೆ ಬರುವುದಿಲ್ಲ ಅಂತಲ್ಲ, ಅವರಿಗೋಸ್ಕರವಾಗಿ ಮಾಡಬೇಕಾಗ್ತದೆ. ಹಾಗೆ ರಾಮದೇವರಿಗೆ ಗುರುಕುಲದ ಅವಶ್ಯಕತೆ ಇಲ್ಲ, ಸಂಸ್ಕಾರದ ಪ್ರಸಂಗ ಇಲ್ಲ. ಆದರೆ ಗುರುಕುಲಕ್ಕೆ ಹೋಗಬೇಕು ಅಂತನ್ನುವ ನೀತಿ. ಒಂದು ಮಾತು ನೀವು ಗಮನದಲ್ಲಿಟ್ಟುಕೊಳ್ಳ್ರಿ, ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ ಮೇಲೆ ತೆಗೆದು ಹಾಕಿದ ಮೊದಲೇದ್ದು ಅಂದರೆ ಗುರುಕುಲ ಪದ್ಧತಿ. ಗುರುಕುಲ ಪದ್ಧತಿಯನ್ನು ಮೊದಲು ನಾಶ ಮಾಡಿದರು. ಮೊದಲು ಒಂದು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದ ಮೇಲೇ ಹೊಸ ಬಿಲ್ಡಿಂಗಲ್ಲಿ ಕಟ್ಟಲಿಕ್ಕೆ ಬರ್ತದೆ. ಅವರೇನು ಮಾಡಿದ್ರು, ಹಳೆಯ ಗುರುಕುಲ ಪದ್ಧತಿಗಳನ್ನೆಲ್ಲ ತೆಗೆದ್ರು. ಯಾಕಂದ್ರೆ ಭಾಳ ಸ್ಟ್ರಾಂಗ್ ಇತ್ತದು. ತಂದೆ ತಾಯಿ ಬಂಧು ಬಳಗ, ನಮ್ಮ ಭಾರತೀಯ ಸಂಸ್ಕಾರ ಇಷ್ಟು ಗಟ್ಟಿತ್ತಲ್ಲ, ಯಾವ ದೇಶದವರು ನಮ್ಮ ದೇಶ ಅಳಗಾಡಿಸ್ಲಿಕ್ಕೆ ಕಾಲಿಲ್ಲ. ಅದಕ್ಕೆ ಅವರು ಮೊದಲು ಕಲ್ತಿದ್ದೇನು ಅಂದರೆ, ಎಲ್ಲಿ ಟ್ಯಾಂಕರಿಂದ ನೀರು ಬರ್ತಾವ ಅಲ್ಲೇ ವಾಲ್ ಬಂದ್ ಮಾಡೋಣ ಅಂದ್ಬಿಟ್ರು. ಈ ಗುರುಕುಲ ಪದ್ಧತಿಯಿಂದ ಇವ್ರ ಮನಸ್ಸು ಗಟ್ಟಿದೆ. ಏನಾದರೂ ಆ ಕಡೆ ಈ ಕಡೆ ಚಲನೆ ಆಗೋದಿಲ್ಲ. ಮೋಸ ಮಾಡಬಾರ್ದು, ಸುಳ್ಳು ಮಾತಾಡಬಾರ್ದು, ಇನ್ನೊಬ್ಬರಿಗೆ ಪರೋಪಕಾರ ಮಾಡಬೇಕು, ಇದೆಲ್ಲ ಅವ್ರಿಗೆ ಬಾಧಕಿತ್ತದು. ಅದಕ್ಕೆ ಅವ್ರೇನು ಮಾಡಿದರು, ಗುರುಕುಲ ಪದ್ಧತಿಗಳನ್ನೆಲ್ಲ ತೆಗೆದ್ರು. ಮೊದಲು ಹುಡುಗ ಹುಡುಗಿ ಕೂಡಿ ಅಭ್ಯಾಸ ಮಾಡೋದು ಅಮೇರಿಕಾದೊಳಗೆ ಸ್ಟಾರ್ಟ್ ಆಯಿತು. ನಮ್ಮಲ್ಲಿ ಬಂದರು, ಸ್ಟಾರ್ಟ್ ಮಾಡಿದರು. ಇವತ್ತಿನ ಎಲ್ಲ ತರಹದ ಸಮಸ್ಯೆಗಳ ಪರಿಹಾರ ಆಗಬೇಕಾದ್ರೆ ಮೊದಲು ಅದು ಬಂದಾಗ ಹುಡುಗ ಹುಡುಗಿ ಕೂಡಿ ಏನು ಅಭ್ಯಾಸ ಮಾಡ್ತಾರೆ, ಬಾಜುಕ್ಕೆ ಕೂಡ್ತಾರೆ. ಇಲ್ಲರಿ ಬೆಂಕಿ ಮುಂದೆ ಬೆಣ್ಣೆ ಇಟ್ಟಿವಿ, ಹಾಗೇನು ಬೆಣ್ಣೆ ಕರಗಂಗಿಲ್ಲ. ಯಾವನಾದ್ರೂ ಮೂರ್ಖ ಹೇಳ್ತಾನೆ? ಹುಡುಗಿ ಬೆಂಕಿ, ಹುಡುಗ ಬೆಣ್ಣೆ ಇಬ್ಬರನ್ನೂ ಒಂದು ಕಡೆ ಕೂಡಿಸಿದ್ರೆ ಬೆಣ್ಣೆ ಕರಗಂಗಿಲ್ಲ ಅಂತಂದು ಹುಚ್ಚುತ್ತಾನೆ. ಅದು ಹೋಗಬೇಕು. ಇವತ್ತು ಆಶ್ಚರ್ಯ ಹೇಳ್ತೇನೆ, ನನ್ನ ಅನೇಕ ಅನುಭವಗಳನ್ನು ಹೇಳ್ತೇನೆ. ಕಲ್ಯಾಣ ಮಂಟಪದೊಳಗೆ ಪುಣ್ಯಾಹ ವಾಚನ ಸ್ಟಾರ್ಟ್ ಆಯಿತು ಅಂದರೆ ಪೂರ್ಣ ಮದುವೆ ಆಗ್ತದೆ ಅಂತ ನಮಗೆ ಗ್ಯಾರಂಟಿ ಇಲ್ಲ. ಮಧ್ಯೆ ಓಡಿ ಹೋಗೋರಿದ್ದಾರೆ, ಮದುವೆ ಆದಮೇಲೆ ಓಡಿ ಹೋಗೋರಿದ್ದಾರೆ. ಎಷ್ಟು ಗಾಬರಿ ಆಗ್ತಾರೆ ಅಂದರೆ, ಇವತ್ತು ಮದುವೆ ಮಾಡೋದು ಬಹಳ ಕಷ್ಟ ಇದೆ. ನಾನು ಈಗ ಬರ್ತಾ ಇರುವಾಗ 2 ಕೇಸುಗಳ ಶ್ರವಣ ಮನನ ಮಾಡೇನೆ ಇಲ್ಲಿ ಬಂದಿಲ್ಲ. ಸುಧಾದಿ ಗ್ರಂಥಗಳ ಶ್ರವಣ ಮನನ ಅಲ್ಲ, ಡೈವರ್ಸ್ ಕೇಸದ ಶ್ರವಣ ಮನನ. ನಾನು ಇವಾಗ ಇಬ್ಬರು ಬಂದಿದ್ದರು ನನ್ನ ಹತ್ರ, ಅಮೇರಿಕಾದಲ್ಲಿ ಇದ್ದಾರೆ. ಏನು ಮಾಡೋದು? ಅಳ್ತಾರೆ, ಕರೀತಾರೆ, ದುಃಖ ಪಡ್ತಾರೆ. ಇದರ ಜವಾಬ್ದಾರಿ ಯಾರು ಅಂತಂದರೆ ನಾವೇ ಜವಾಬ್ದಾರಿ. ನಾನು ನಿನ್ನೆ ಹೇಳಿದಂತೆ ಸ್ಕೂಲ್ನಲ್ಲಿ ಸಂಸ್ಕಾರ ಇಲ್ಲ, ಕಾಲೇಜಿನಲ್ಲಿ ಸಂಸ್ಕಾರ ಇಲ್ಲ. ಕಾಲೇಜು ಸ್ಕೂಲ್ಗಿಂತಲೂ ಸ್ವಲ್ಪ ಒಳ್ಳೆಯದು. ಯಾಕೆ ಅಂದರೆ ಅವರಿಗೆಲ್ಲ ಗೊತ್ತಿರ್ತದೆ. ಈ 8ರಿಂದ PUC ಸೆಕೆಂಡ್ರಿನವರೆಗೆ ಅವರು ಸರಿಯಾಗಿ ದಾಟಿದರು ಅಂತಂದರೆ ಮುಂದೆ ಅವರು ಪಾರಾಗಬಹುದು. ಸೊ 8ನೇ ವರ್ಷದಿಂದ ಅದೇನು PUC ಸೆಕೆಂಡರ್ ಅದು ಭಾಳ ಡೇಂಜರ್ ಝೋನ್ ಅಂತಂತಾರಲ್ಲ, ಡೇಂಜರ್ ಝೋನ್ ಅಂತರಂಗಿಲ್ಲ, ಅಂಥದ್ದು ಭಾಳ ಕಷ್ಟದು. ಅದನ್ನು ದಾಟಬೇಕು ಅಂತಂದರೆ ನಾವು ಭಾಳ ಕೇರ್ಫುಲ್ಲಾಗಿರ್ಬೇಕಾಗ್ತದೆ. ಏನಂತ ಮಾಡೋರು. ಅದಕ್ಕೆ ನಮ್ಮ ಪದ್ಧತಿ, ನಮ್ಮ ಜೀವನದ ಪದ್ಧತಿಯೊಳಗೆ ಮೊದಲು ಈ ರೀತಿಯಾಗಿ ಅನಾಹುತಗಳಾಗಬಾರದು ಅಂತಲಿಕ್ಕೆ. ಯಾಕ್ರಿ, ಎಲ್ಲ ದೇಶದೊಳಗೆ ಡೈವರ್ಸ್ ಅವ, ನಮ್ಮ ದೇಶದೊಳಗೆ ಇದ್ದಿದ್ದಿಲ್ಲ. ಒಂದೇ ಇತ್ತದು. KK ರಾಜ ತನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟಂತಹ ಒಂದೇ ಒಂದು ಕೇಸು ಇಡೀ ನಮ್ಮ ಇತಿಹಾಸದೊಳಗೆ. ಅದು ಹೆಂಡತಿ ಹಠಮಾರಿ ಇದ್ದಿದ್ದಕ್ಕೆ ಹೋಯ್ತು. ಅದಾದ ಮೇಲೆ ಇವತ್ತಿನ ಇತಿಹಾಸ ಏನು ಅಂದರೆ, ಗಂಡ ಹೆಂಡತಿ 2-3 ವರ್ಷ ಕೂಡಿ ಇದ್ದಾರೆ ಅಂತನ್ಲಿಕ್ಕೆ 1-2 ಫ್ಯಾಮಿಲಿ ಮಾತ್ರ ಸಾಕ್ಷಿ. ಯಾಕೆ ಅಂತಂದರೆ ಆ ಒಂದು ಮನೋವೈಕಲ್ಯ ಬರಬಾರ್ದು ಅಂತಲಿಕ್ಕೆ ಮೊದಲು ಏನು
ಗಟ್ಟಿಯಾದ ಸಂಸ್ಕಾರ ಕೊಡೋದಿದೆ, ತಿಳುವಳಿಕೆ ಕೊಡೋದಿದೆ, ಅದು ಮೊದಲು ಬೇಕು. ನನಗೆ ಇವತ್ತು ನಾನು ಅದನ್ನು 2 ಕೇಸ್ದಾಗ ಒಂದು ಕೇಳ್ತಾ ಇದ್ದೀನಿ. ಆ ಹುಡುಗಿ ಮುಸ್ಲಿಮನ್ನು ಬಿಡಲಿಕ್ಕೆ ತಯಾರೇ ಇಲ್ಲ. ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಮೈ ಮೇಲಿಂದೆಲ್ಲ ಆಭರಣ ಕಿತ್ತುಕೊಳ್ತಾರೆ, ಆಕಿನ ಒಯ್ದು ಒಗೆದು ಬಿಡ್ತಾರೆ, ಮುಗಿದೋಯ್ತು. ಇದು ತಿಳುವಳಿಕೆ ಇಲ್ಲ. ನನ್ನ ಮುಂದಿಷ್ಟು ಅನರ್ಥದ ಅಂತ ನಮಗೆ ಗೊತ್ತಿಲ್ಲ, ಎಲ್ಲ ಗೊತ್ತಿದೆ, ಆದರೆ ಅದು ಆಗೋದಿಲ್ಲ. ಎಣ್ಣೆ ಹಾಕೋರಿಗೆ ನನ್ನ ದೇಹ ಹಾಳಾಗ್ತದೆ, ಮನೆ ಹಾಳಾಗ್ತದೆ, ಕುಟುಂಬ ಹಾಳಾಗ್ತದೆ ಗೊತ್ತಿಲ್ಲ, ಗೊತ್ತದ. ನಶಾ ಇಳಿದ ಮೇಲೆ ಅಳ್ತಾನೆ, ನಶಾ ಏರಿದ ಮೇಲೆ ಅಳಿಸ್ತಾನೆ, ಎರಡೇ ಒಂದು ಕೆಲಸ. ಹಾಳಾಗ್ತಾನೆ. ನನ್ನಿಂದ ಎಷ್ಟೆಷ್ಟು ದುರಂತ ಆಗ್ತದೆ ಅಂತ ಗೊತ್ತಿದ್ದು ಮಾಡ್ತಾರಲ್ಲ, ಅದಕ್ಕೇನೆ ಇನ್ನೊಂದು ಹೆಸರು ಚಟ ಅಂತ ಹೆಸರು. ಯಾವುದು ಅರ್ಥ ಆಗ್ತಿರ್ತದೆ, ಯಾವುದನ್ನು ಬಿಡಲಿಕ್ಕಾಗೋದಿಲ್ಲ, ಅದೇ ಚಟ ಅಂತ. ಇನ್ನು ಒಂದು ಟ ಸೇರ್ತು ಅಂದರೆ ಚಟ ಮುಗೀತು ಅಂತ. ಚಟಕ್ಕೆ ಇನ್ನೊಂದು ಟ ಸೇರಿಸ್ಬಿಡ್ರಿ, ಅಲ್ಲಿ ಚಟ ಮುಗೀತದೆ. ಏನಾಗ್ತದೆ? ಚಟ ಏರಿದ ಮೇಲೆ ಚಟ ಮುಗಿದು ಅಂತ ಅರ್ಥ. ಅಲ್ಲಿ ತನಕ ಚಟ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅದಕ್ಕಾಗಿ ಈ ರೀತಿಯಾಗಿ ಅನಾಹುತಗಳು ನಮ್ಮಲ್ಲಿ ಆಗಲಿ ಕಾರಣದಿಂದ ಗುರುಕುಲ ಪದ್ಧತಿಗಳು ಬಂದಾದವು. ಅವ್ರು ಮಾಡಿದ್ದೇನು ಕೆಲಸ? ಗುರುಕುಲ ಪದ್ಧತಿ. ಎಷ್ಟೋ ಗುರುಕುಲ ಪದ್ಧತಿಗಳೀಗ ಅತಿ ಕಮ್ಮಿ. ಗುರುಕುಲ ಪದ್ಧತಿ ಇಲ್ಲ ಅಂದರೆ ಈಗೇನಾದರೂ ಸ್ವಲ್ಪ ಸಂಸ್ಕಾರ ಉಳಿದಿದೆ ಅಂದರೆ ಅಲ್ಲಿ ಗುರುಕುಲ ಪದ್ಧತಿಗಳು ಇವೆ ಅಂತ ಅನ್ನೋದಕ್ಕಾಗಿ ಇದೆ. ನಾನೊಬ್ಬ ಪಂಡಿತ ಆಗಿಬಿಟ್ಟೆ ಅಂದರೆ ನನ್ನ ಮಗ ಧಾರ್ಮಿಕ ಇರ್ತಾನೆ. 1, 2, 3 ತಲೆಮಾರಾದರೂ ನಮ್ಮದು ಒಳ್ಳೆಯ ಸಂಸ್ಕಾರದಾಗ ಮನೆತನ ಹೋಗ್ತದೆ. ನಾನು ಲೌಕಿಕ ಆಗಿಬಿಟ್ಟೆ ಅಂದರೆ ಬಹಳ ಆದರೂ ನನ್ನ ಮಗ ಧಾರ್ಮಿಕ ಆಗ್ಬೋದು, ಮುಂದೆ ಹೋಗ್ಬಿಡ್ತದೆ. ಇದು ಗುರುಕುಲ ಪದ್ಧತಿಯ ಕೊಡುಗೆ. ಏನು ಅಂದರೆ ಸಂಸಾರ ಮಾಡಲಿಕ್ಕೆ ಹೊರಟಂಥ ವ್ಯಕ್ತಿಗೆ ಏನೇನು ಮಾತುಗಳು ಬೇಕು? ಸತ್ಯಂಬದ, ಧರ್ಮಂಚರ, ಸ್ವಾಧ್ಯಾಯ ಆನ್ಮ ಪ್ರಮದ, ಆಚಾರ್ಯಾಯ ಪ್ರಿಯಂ ಧನಂ ಆಹೃತ್ಯ ಪ್ರಜಾತಂತುಮ್ಮ ವ್ಯವಚ್ಛೇತ್ಸಿ. ನೀವು ಎಲ್ಲಾದರೂ ಮಾರ್ಕೆಟಿಂಗ್ ಮಾಡಲಿಕ್ಕೆ ಹೋದರೆ ಯಾವುದೋ ಒಂದು ಸಾಮಾನು ಮನೆಗೆ ತರಬೇಕು ಅಂತಂದ್ರೆ ನೀವೇನು ಕಣ್ಣು ಮುಚ್ಚಿ ದುಡ್ಡು ಕೊಟ್ಟು ತೊಗೊಂಬರ್ತೀರಾ? ಇಲ್ಲ. ಒಂದು ಸೀರೆ ತೊಗೊಳ್ಳೋದಿರ್ತದೆ, ಎಷ್ಟು ಕೆಳಗಿಳಿಸಿರ್ತೀರಿ? 100, 200, 300 ಇಷ್ಟಾಗಿ ಮುಂದಿನ ವಾರ ಬರ್ತೀನಿ, ಅಷ್ಟು ಸರಿ ಇಲ್ಲ ಪಾಪ ಮತ್ತೆ ಅಷ್ಟು ಏರಿಸ್ಬೇಕಲ್ಲ. ಒಂದು ಮನೆಗೆ ತರಬೇಕು ಅಂದರೆ ಇಷ್ಟು ನೀವು ನೋಡ್ತೀರಿ ಅಂತಂದಮೇಲೆ, ಹಾಗಾದ್ರೆ ನಮ್ಮ ಮನೆಗೆ ಒಬ್ಬ ವ್ಯಕ್ತಿ, ಒಂದು ಕೂಸು, ಒಂದು ಮಗು ನಮ್ಮ ಮನೆಗೆ ಹುಟ್ಟುತ್ತದೆ ಅಂತಂದರೆ ಆ ಒಂದು ಪದಾರ್ಥವನ್ನು ನಮ್ಮ ಮನೆಗೆ ಎಂತಹ ಪದಾರ್ಥ ಇರಬೇಕು ಅಂತ ಅನ್ನೋದನ್ನು ಮದುವೆ ಆದಾಗ ವಿಚಾರ ಮಾಡಬೇಕು. ನಾನು ಎಂಥ ಮಕ್ಕಳನ್ನ ಹಡಿಬೇಕು ಅಂತೇಳಿ.